ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರ ಬಿಯರ್ ಹಿಲ್ಸ್ನ ಆ ಬಿಯರ್ ಹಿಲ್ಸ್ನ ಮುಗಿಸ್ಕೊಂಡು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಹೋಗ್ತಿರೋದು ಡೊಂಡಲಿಂಗ್ ಅನ್ನೋ ಪ್ಲೇಸ್ಗೆ. ಆ ಪ್ಲೇಸಲ್ಲಿ ಏನೇನಿದೆ ಎಂತ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಈ ಡೊಂಗಲಿಂಗ್ ಹೋಗ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು ಅಂದ್ರೆ ಮಳವಳ್ಳಿ ಮದ್ದೂರು ಇದೇ ರೂಟ್ ಬರ್ಬೇಕು. ಕೊಳ್ಳೇಗಾಲಕ್ಕೆ ಬಂದ್ಬಿಟ್ಟು ಕೊಳ್ಳೇಗಾಲಿಂದ 40 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಇದೆ. ಬೆಂಗಳೂರಿಂದ 166 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಡೊಂಗಲಿಂಗ್ ಅಂದರೆ ಏನಪ್ಪ ಅಂದರೆ ಇದು ಟಿಬೆಟಿಯನ್ ಟೆಂಪಲ್ಸ್. ಇದು ಅಂದರೆ ನಮ್ದು ಹೆಂಗೆ ಮಠಗಳು ಹೆಂಗಿದೆ ಆ ಥರ ಮಠಗಳು ಇದೆ ಅಲ್ಲಿ. ಅದ್ರ ಏನು ಹಿಸ್ಟ್ರಿ ಅಂತ ಅಲ್ಲಿ ಹೋದ್ಮೇಲೆ ಎಲ್ಲ ಹೇಳ್ತೀನಿ. ನಾನು ಇಲ್ಲಿ ವೀಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಬೋರ್ ಆಗ್ಬಿಡ್ತೇವೆ. ಅಲ್ಲಿ ಒಂದು ತೋರಿಸ್ಕೊಂತ ಹೇಳ್ತೀನಿ ಏನನ್ನಂತ. ತುಂಬ ಚೆನ್ನಾಗಿದೆ. ಒಂಥರ ಕರ್ನಾಟಕದ ಹಿಡನ್ ಪ್ಲೇಸ್ಗಳು ಇವೆಲ್ಲ. ಮುಂದೆ ಹತ್ರ ಹೋಗ್ಬಿಟ್ಟು ಸಿಗೋಣ. 45 ಕಿಲೋಮೀಟರ್ ಡಿಸ್ಟೆನ್ಸ್ ಇದೀನ. ಇನ್ನೇನು ಮಳೆ ಸ್ಟಾರ್ಟ್ ಆಯ್ತು ಲೈಟಾಗಿ. ಈ ಥರ ಮಳೆ ಬರಬೇಕು. ಮಳೆ ಬಂದ್ರೇ ಮಜಾ ಬೈಕ್ ರೈಡ್ ಮಾಡೋಕ್ಕೆ. ಫುಲ್ ಜೋರಾಗಿ ಬರ್ಬೋದು. ಇದೇ ಥರ ಇರ್ಬೇಕು. ಈಗಿದೆ ನೋಡಿ ಸ್ಪ್ರಿಂಕಲ್ ಥರ ಇದೆಲ್ಲ. ಈ ಥರ ಮಳೆ ಇದ್ದರೆ ಆರಾಮಾಗಿ ಎಷ್ಟು ದೂರ ಬೇಕಾದ್ರೂ ಕ್ರೂಸ್ ಮಾಡ್ಬೋದು. ಜೋರ ಮಳೆ ಬಂತು ಅಂದರೆ ಭಾರಿ ಇರಿಟೇಟು. ಈಗಿದೆಲ್ಲ ಇದೇ ಥರ ಇರ್ಬೇಕು ಮಳೆ ಅಂದರೆ ಮಸ್ತಾಗಿ ಮಜಾ ಮಾಡ್ಬೋದು. ರೈಡ್ನ ಎಂಜಾಯ್ ಮಾಡ್ಬೋದು. ಜಾಸ್ತಿ ಮಳೆ ಇತ್ತು ಅಂದರೆ ಫುಲ್ ಇರಿಟೇಟ್ ಆಗಿಬಿಡುತ್ತೆ ಅದು. ಈಗ ಯಾವ ರಕ್ಷಿತ್ ಶೆಟ್ಟಿ ಫಿಲಿಮಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಹೋಗ್ತಿರೋ ಪ್ಲೇಸ್ಗಿನ್ನ ಹೋಗ್ತಿರೋ ದಾರಿನೇ ಚೆನ್ನಾಗಿದೆ ಅಂತ. ಈಗ ಹೋಗ್ತಿರೋ ದಾರಿನೇ ಚೆನ್ನಾಗಿದೆ, ಹೋಗ್ತಿರೋ ಪ್ಲೇಸೂ ಚೆನ್ನಾಗಿದೆ. ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಗೊತ್ತಾಗುತ್ತೆ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಯಲ್ಲಿ ಕೊನೆಯಿದೆ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಯಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಸೆ ಎಂಬ ಬಿಸಿಲು ಕುದುರೆ ಏಕೇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿಗೊಂದು ಗೆಲ್ಲಿದೆ, ನಿನ್ನಾಸೆಯಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಗುರು ಒಂದು ಕಡೆ ಸ್ಟಾಪ್ ಮಾಡಿದ್ದೀನಿ. ಒಂದು ವ್ಯೂ ಇದೆ ನೋಡಿ. ಈ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತದೆ ಗೊತ್ತಿಲ್ಲ ನೋಡಿ. ಅಬ್ಬಬ್ಬಬ್ಬಬ್ಬ, ವಾವ್ ಸೂಪರ್. ವೆದರ್ನ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಈ ದಿಕ್ಸಲಿಗಿನ ಸ್ವಲ್ಪ ಮುಂಚೆ ಬಿಸಿಲಿತ್ತು, ಈಗ ಮಳೆ ಸ್ಟಾರ್ಟ್ ಆಗಿದೆ. ಜಿಟಿ ಜಿಟಿ ಮಳೆ. ಗುರು ಏನು ಗುರು ಸ್ವರ್ಗ ಇದು. ರೋಡ್ ಮಾತ್ರ ಅಪ್ಪ ಗುರು. ನಾನು ಕೊಳ್ಳೇಗಾಲದಲ್ಲಿ ಈ ಥರ ಎಲ್ಲ ಪ್ಲೇಸ್ಗಳಿದಾವೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಅಲ್ಲ ಈ ಕಡೆ ಈ ಸೈಡೆಲ್ಲ ಬರ್ತಾರೆ ನಾನು ಈ ಕಡೆ. ಈ ಡೊಂಡಲಿಂಗ್ ಅನ್ನೋ ಪ್ಲೇಸ್ ನಂಗೆ ಗೊತ್ತಿರಲಿಲ್ಲ ಮುಂಚೆ. ಈಗ ರೀಸೆಂಟಾಗಿ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿದೆಯಲ್ಲ ಅದು. ಸೈಕಿದೆ ಬಿಡು ಗುರು, ಬರ್ಬೇಕು ಒಂದು ಟೈಮ್ ಅದು ಬರ್ಬೇಕು. ಇಲ್ಲಿ ಆನೆಗಳಿದಾವಂತೆ ಇಲ್ಲಿ. ಏನು ಗುರು ಇದು ಸ್ವರ್ಗ. ಸ್ವರ್ಗ ಎಲ್ಲಿದೆ? ಸ್ವರ್ಗ ಅಂದ್ರೆ ಭೂಮಿ ಮೇಲಿನೇ ಇದೆ ಸ್ವರ್ಗ. ಸ್ವರ್ಗನೂ ಇಲ್ಲೇ ಇದೆ, ನರಕನೂ ಇಲ್ಲೇ ಇದೆ ಗುರು. ಸೈಕ್ ಆಗಿದೆ ಗುರು. ಡೌನ್ಲಿಂಗ್ ಹೋಗೋ ಪ್ಲೇಸ್ ಮಾತ್ರ ಮಾನ್ಸೂನಲ್ಲಿ ಮಾತ್ರ ಮಿಸ್ ಮಾಡಬಾರ್ದು ಈ ಪ್ಲೇಸ್ ಮಾತ್ರ. ಅಪ್ಪ ಫುಲ್ ಸೈಕ್ ಆಗಿದೆ ಗುರು. ರೋಡ್ ಮಾತ್ರ ಸೀನ್ರಿಗೆ ಮಾತ್ರ ಒಂದಕ್ಕೆ ಒಂದು ಟಾಪ್ ವ್ಯೂಗಳು ಕಾಣ್ತಿದೆ ಅವರು. ಸೈಕ್ ಮಾಡಿದೆ. ನನ್ನ ಬೈಕ್ ಮಾತ್ರ ಫುಲ್ ಖುಷಿಯಾಗಿದೆ ಅದು. ನೀನು 3 ಗಂಟೆಲ್ಲೇ ಈ ಥರ ವೆದರ್ ಇದೆ ನೋಡಿಲಿ. ಫೈನಲಿ ಎಂಟ್ರಿ ಆಗಿದೆ ನೋಡ್ರಪ್ಪ. ಇದೆ ಎಂಟ್ರಿ. ಡೊಂಡಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್ ಸ್ವಾಗತ.
ಡೋಂಡಲಿಂಗ್ ಕರೆಕ್ಟ್, ಡೋಂಡಲಿಂಗ್. ಇವಾಗ ಕರೆಕ್ಟಾಗಿ ಹೇಳಿದೆ. ವಾ 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 ವಾ, ಏನು ಗುರು ಇದು, ಯಪ್ಪ. ಸ್ವರ್ಗ ಸ್ವರ್ಗ ಸ್ವರ್ಗ. ಟಿಬೇಟಿಯನ್ಸ್ ಹೋಗ್ತಾ ಇದಾರೆ ನೋಡಿ ಇಲ್ಲಿ. ಯಾವುದೋ ಅಚ್ಚಿ ಹೋಗ್ತಿದ್ದಾರೆ, ಇಲ್ಲೊಬ್ಬ ಹೋಗ್ತಿದ್ದಾನೆ ಟಿಬೇಟಿಯನ್. ಗುರು ಏನು ಗುರು ಇದು. ಗುರು ಸೈಕಿದೆ ಗುರು. ಸಿಕ್ಕಿಂ ಬಂದಾಗ ಆಗ್ತಿದೆ ಅದಕ್ಕೆ ಹತ್ರ ಫೀಲು. ಹಾ ಗುರು ಇಲ್ಲಿ ಏನಾಗಿದೆ, ಬಟ್ ನನಗೆ ಇದೇನಂತ ಗೊತ್ತಿಲ್ಲ ಹೆಸರು. ಇದೇ ಮಾಡ್ತಾರ್ರಿ ಎಲ್ಲ ಟಿಬೇಟಿಯನ್ಗೆ ಹೋದಾಗೆಲ್ಲ ಈ ಥರ ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರ ಕಲ್ಚರ್ ಗುರು ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಯಾರಾದ್ರಿಗೆ ಅದರ ಐಡಿಯಾ ಇದ್ರೆ ನಾನು ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತೇನೆ ಆಗ್ತಿಲ್ಲ ಗುರು, ಇಷ್ಟು ಹೊಡೆದಿದೆ. ತಿರುಗಿಸ್ಬೋದಾ? ಓ ತಿರುಗುತ್ತೆ. ಏನೋ ಸೌಂಡ್ ಬಂತಲ್ಲ. ಓ ಇಲ್ಲಿ ಗಂಟೆ ಇದೆ, ಇಲ್ಲಿ ಗಂಟೆ ಇದೆ, ಅದು ಇಲ್ಲಿ ಬಂದು ಟಚ್ ಆಗುತ್ತೆ. ಅದು ಗುರು ಹೇಳತ್ತೀನಿ. ಅಪ್ಪ ಮಜಾ ಮಜಾ ಇದೆ ಗುರು. ತಿರ್ಸ್ಬಿಡೋಣ, ಸ್ಪೀಡೇ ತಿರ್ಸ್ಬಿಡೋಣ. ಟಿಬೇಟೇನೆ ನಮ್ಮ ಕರ್ನಾಟಕನ ಅದೇ ಗೊತ್ತಾಗ್ತಿಲ್ಲ ಗುರು ನಿಮಗೆ. ನೋಡು ಗುರು, ರೋಡ್ ಮುಂದೆ ಹೆಂಗಿದೆ, ಸ್ಟ್ರೈಟ್ ಒಂದೇ ರೋಡ್, ಸ್ಟ್ರೈಟ್ ಒಂದೇ ರೋಡ್. ಸುತ್ತ ನಾನು 360 ವೀಡಿಯೋ ನೋಡಿ ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ ನೋಡಿ 360 ವ್ಯೂ. ಸುತ್ತಲೂ ಒಳ್ಳೆ ವ್ಯೂ ಇದೆ ನೋಡಿ. ಟಿಬೇಟನ್ ಟೆಂಪಲ್ ಕರೆಕ್ಟಾಗಿ ಒಳ್ಳೆ ಜಾಗನೇ ಹುಡುಕಿದ್ದಾರೆ. ಪಾಪ 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 ಫುಲ್ ಸೈಕಿದೆ ಗುರು. ಓ ಅಲ್ಲಿ ಕಾಣ್ತಿದೆ ನೋಡಿ ಟಿಬೇಟನ್ ಟೆಂಪಲ್ ಗುರು. 360 ವ್ಯೂ ಮಾತ್ರ, ಅದಕ್ಕೆ 360 ರೆಕಾರ್ಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಮಾತ್ರ ಸೈಕ ಬರ್ತಾಯಿದೆ. ಓ ಇಲ್ಲಿ ನೋಡ್ರಿ ಟಿಬೇಟನ್ ಟೆಂಪಲ್ಸ್ಗಳು. ಅಲ್ಲಿ ಮುಂದೆ ಕೂಡ ಇದೆ, ಇಲ್ಲಿ ಇದೆ. ಒಳಗಡೆ ಎಂಟ್ರಿ ಇದೆಯಲ್ಲ ನೋಡೋಣ. ಇದೆ ಗುರು, ಇದೆ ಎಂಟ್ರಿ ಇದೆ. ಅಲ್ಲಿ ನಿಲ್ಲಿಸ್ಬೇಕಂತ. ಅಲ್ಲಿ ನಿಲ್ಲಿಸ್ಬೋದಾ ಗುರು? ಏನು ಗುರು ಇದು, ಒಳಗಡೆ ಎಂಟ್ರಿ ಇದೆಯಾ? ಫೈನಲ್ ಟಿಬೇಟನ್ ಟೆಂಪಲ್ ಬಂದೆ. ನನ್ನಿಂದಾನೇ ಕಾಣ್ತಿರೋದು ಈಗ ಟಿಬೇಟನ್ ಟೆಂಪಲ್ ಎಂಟ್ರೆನ್ಸು. ಒಳಗಡೆ ಎಂಟ್ರಿ ಓಪನ್ ಇದೆ. ನಮ್ದು ಹೆಂಗೆ ನವಗ್ರಹ, ಹೆಂಗೆ ಇವರಿಗೆ ಅದು ನವಗ್ರಹ ಥರ ಇವರು ಇದನ್ನ ಸುತ್ತ ಹೊಡಿತಿದ್ದಾರೆ. ಇಲ್ಲಿ ಒಬ್ಬರು ಹೊಡಿತಿದ್ದಾರೆ ನೋಡಿ, ಒಬ್ಬ ಅಜ್ಜಿ ಹೊಡಿತಿದ್ದಾರೆ ನೋಡಿ ಸುತ್ತ. ಅವ್ರು ಡೈಲಿ ಬಂದು ಇದಕ್ಕೆ ನಾವು ಪ್ರದಕ್ಷಿಣೆ ಆಗ್ತಿಲ್ಲ ಅದೇ ಥರ ಆಗ್ತಾರೆ ಇವರು ಕೂಡ. ಇದೇ ಎಂಟ್ರೆನ್ಸ್ ಟೆಂಪಲ್ ಒಳಗಡೆ ಹೋಗೋಕ್ಕೆ. ನಮ್ಮದು ಹೆಂಗೆ ಮಠಗಳು ಹೆಂಗಿದೆ ಅದೇ ಥರನೇ ಹಿಡಿದು ಟಿಬೇಟನ್ ಮಠಗಳು. ಇಲ್ಲಿ ಅವರಿಗೆ ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ, ನಮಗೆ ಶಿಕ್ಷಣ ಜೊತೆಗೆ ಅವರಿಗೆ ಬೌದ್ಧಿಸಮ್ ಬಗ್ಗೆ ಟೀಚ್ ಮಾಡ್ತಾರೆ. ಇಲ್ಲಿ ಏನು ನೋಡ್ತಿರಲ್ಲ ಎಂಟ್ರಿ ಬ್ರೋ, ಸೈಕ್ ಆಗಿದೆ ಗುರು ಮಾತ್ರ. ನನಗೆ ಎಲ್ಲಿ ಸಿಕ್ಕಿಂ ಬಂದ ಥರ ಫೀಲ್ ಆಗ್ತಿದೆ ನನಗೆ.
ಚಿಕ್ಕ ಚಿಕ್ಕ ಹುಡುಗರು ಅವರು ಓಡ್ತಾ ಇದೆ ಫೋನ್. ಡಿಸ್ಟರ್ಬ್ ಮಾಡೋದು ಬೇಡ. ಪೂಜೆ ಮಾಡ್ತಿದ್ದಾರೆ, ಏನೋ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತಿರ್ಬೇಕು, ತಯಾರು ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ಹೋಗ್ಬೋಣ ಇಲ್ಲಿಂದ. 1950ರಲ್ಲಿ ಟಿಬೇಟಿಯನ್ ಇದೇ ಥರ ಜೋಗಿನ ಮಠಗಳು ಇರ್ತಾವೆ. ಆ ಮಠಗಳು ಏನಾಗುತ್ತಂದರೆ ಬೆಂಕಿಯಿಂದ ನಾಶವಾದಾಗ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇಬ್ಬರು ಒಗ್ಗೂಡಿ ಒಂದು ನಿರ್ಧಾರ ತಗೊಂತಾರೆ, ಇವರಿಗೆ ಈ ಥರ ಜೋಗಿನ ಮಠಗಳು ಕಟ್ಟಾಕಂತ ಹೇಳ್ಬಿಟ್ಟು ಬೇಡಿಕೆ ಕೇಳಿದಾಗ ಕರ್ನಾಟಕ ಸರ್ಕಾರ ಏನು ಮಾಡ್ತಾ 3200 ಎಕರೆನ ಇವರಿಗೆ ಕೊಡ್ತಾರೆ. 1980ರಲ್ಲಿ ಕೊಟ್ಟಾಗ 1984ರಲ್ಲಿ ಸ್ಟಾರ್ಟ್ ಮಾಡಿ 1991, 92ರಲ್ಲಿ ಈ ಥರ ಮಠಗಳು ತುಂಬ ಕಟ್ಟಿದ್ದಾರೆ. ಇದು ಒಂದೇ ಅಲ್ಲ, ಇದೇ ಥರನೇ ಸೇಮ್ ಮುಂದೆ ಹೋಗ್ತಿದ್ದಂಗೆ ಹಂಗೆ ಕಾಣುತ್ತೆ. ಸುಮಾರು ಒಂದು 7-8 ದಾರಿಯಲ್ಲಿ ಕಂಡು ಬರಬೇಕಾದ್ರೆ ಇನ್ನು ಮುಂದೆ ಅದಾವೆ ಸೇಮ್ ಇದೇ ಥರನೇ ಇದೆ ಅಲ್ಲ. ಇದೇನು ನೋಡ್ತಿದ್ರಲ್ಲ, ಇವೆಲ್ಲ ನವಗ್ರಹ ಥರ ಸೇಮ್ ನಮ್ಮ ಕಡೆ ಎಲ್ಲ ನವಗ್ರಹ ಹೆಂಗೆ ಸುತ್ತ ಪ್ರದಕ್ಷಿಣೆ ಆಗ್ತೀವಿ ಅದೇ ಥರನೇ ಅವರು ಕೂಡ ಡೈಲಿ ಬೆಳಗ್ಗೆ ಬಂದು ಪ್ರದಕ್ಷಿಣೆ ಆಗ್ತಾರಂತೆ. ಬಟ್ ಒಳಗಡೆ ವಿಚಾರಿಸಿದೆ ನಾನು, ಇಲ್ಲಿ ಚಿಕ್ಕ ಮಕ್ಕಳಿಗೆ 1ರಿಂದ 10ನೇ ಕ್ಲಾಸ್ ಮಟ್ಟ ಟೀಚಿಂಗ್ ಆದಮೇಲೆ ಮತ್ತು ಅದಾದಮೇಲೆ ಬೌದ್ಧಿಸಮ್ನ ಹೇಳ್ಕೊಡ್ತಾರೆ. ನಮ್ಗೆ ಹೆಂಗೆ ಮಠದಲ್ಲಿ ಹೆಂಗೆ ಪ್ರಾರ್ಥನೆಗಳೆಲ್ಲ ಹೆಂಗೆ ಹೇಳ್ಕೊಡ್ತಾರೆ ಅದರ ಗತಿ ಇಲ್ಲಿ ಬೌದ್ಧಿಸಮ್ನ ಟೀಚ್ ಮಾಡ್ತಾರೆ. ಇದು ಹೆಂಗಿದೆ ಅಪ್ಪ, ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ ಇದೆ ಅನ್ನೋದೇ ಗೊತ್ತಿಲ್ಲಲ್ಲ ಗುರು. ಒಳ್ಳೆ ಮನೆಗಳು ಕಟ್ಕೊಂಡಿದ್ದಾರೆ. ಇಲ್ಲವ ಬರ್ತಾ ಇದ್ದಾರೆ ಅಂಕಲ್ ಜಿ ಬೋಲೋ ಜಿ ಟಿಬೇಟಿಯನ್ ಜಿ. ಗುರು ವೆದರ್ ಹೆಂಗಿದೆ ನೋಡ್ಗುರು ಇಲ್ಲಿ. ಅಯ್ಯೋ ದೇವ್ರೆ, ಅಯ್ಯೋ ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ಗಳಿದೆ ಅಂತ ಗೊತ್ತಿಲ್ಲಲ್ಲ ಗುರು. ಒಳಗಡೆ ಎಂಟ್ರಿ ಇಲ್ಲ. ಟಿಬೇಟಿಯನ್ ರೆಸ್ಟೋರೆಂಟ್ ಇರಬೇಕು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಟಿಬೇಟಿಯನ್ ನಾಯಿ ಇಲ್ಲಿ ಅವ್ರದ್ದೇ ರೆಸ್ಟೋರೆಂಟ್ಗಳವ. ಒಳಗಡೆ ಏನೋ ರೆಸ್ಟೋರೆಂಟ್ ಟಿಬೇಟಿಯನ್ ಸ್ಟೈಲ್ ಏನೋ ಫುಡ್ ಗಿಡ್ ಸಿಕ್ಕಿದ್ರೆ ಟ್ರೈ ಮಾಡೋಣ ಅಂತ. ಟಿಬೇಟಿಯನ್ ರೆಸ್ಟೋರೆಂಟಲ್ಲಿದ್ದೀನಿ ಈಗ ನೋಡ್ತಿದ್ರಲ್ಲ, ಇಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೀನಿ. ಬೆಳಗ್ಗೆ ತಿಂದೊಂದು ಟಿಫನ್ ಮತ್ತೆ ಊಟನೇ ಮಾಡಿಲ್ಲ. ಅದಕ್ಕೋಸ್ಕರ ಇಲ್ಲಿ ಟಿಬೇಟಿಯನ್ದು ರೆಸ್ಟೋರೆಂಟ್ ಇದೆ, ಇಲ್ಲೇನೋ ಸಿಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ವೆಜ್ ಸಿಗಬೇಕು, ವೆಜ್ ಇದೆಯಲ್ಲ ಗೊತ್ತಿಲ್ಲ, ನೋಡೋಣ ಮೆನು ನೋಡೋಣ. ಮೇ ಬಿ ಏಕ್ ವೆಜ್ ನೂಡಲ್ಸು, ವೆಜ್ ಸೂಪು, ಬಾದ್ಮೇ ಕ್ರೀಟಿ ಬಾದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ನಾನು ಆರ್ಡ್ರ್ ಮಾಡಿದ ಸೂಪ್ ಬಂದಿದೆ, ಸೂಪ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ವೆಜ್ ಸೂಪ್ ಹೆಂಗಿದೆ. ವೆಜ್ ಸೂಪ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ನೂಡಲ್ಸು ಬಂತು, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಈ ವೆದರಿಗೆ ಕರೆಕ್ಟಾಗಿದೆ, ಸೂಟ್ ಆಗಿದೆ. ಬಸ್ ಕ್ವಾಂಟಿಟಿ ಜಾಸ್ತಿ ಇದೆ, ಚೆನ್ನಾಗಿದೆ ಸೂಪ್. ಈಗ ನಮ್ಮ ಫ್ರೈಡ್ ರೈಸಿಗೆ ಮಸಾಲ ಹಾಕ್ತಾರಲ್ಲ, ಅದೇ ಮಸಾಲನ ಇದಕ್ಕೆ ಹಾಕಿದ್ದಾರೆ ನೂಡಲ್ಸ್ಗೆ ಅಷ್ಟೇ. ಚೆನ್ನಾಗಿದೆ, ಬಟ್ ಅಷ್ಟಕ್ಕಷ್ಟೇ, ನಂಗೆ ಲೈಕ್ ಆಗ್ತಿಲ್ಲ ಅಷ್ಟದು. ಊಟ ಆಗಿದೆ ಜಸ್ಟ್ ಈಗ, ಸಾಯಂಕಾಲ 4 ಗಂಟೆಗೆ ಊಟ ಆಗಿದೆ ನನಗೆ. ನೂಡಲ್ಸು ಓಕೆ, ಸೂಪ್ ಚೆನ್ನಾಗಿತ್ತು, ವೆಜ್ ಸೂಪ್ ಚೆನ್ನಾಗಿತ್ತು. ಗುರುವೇ, ಈಗ ಚಾಮರಾಜನಗರಕ್ಕೆ ಹೋಗ್ತೀನಿ. ಇಲ್ಲಿಂದ ಚಾಮರಾಜನಗರಲ್ಲಿ ಆಟ ಆಗಿಬಿಟ್ಟು ಬೆಳಗ್ಗೆ ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕವರ್ ಮಾಡ್ತೀನಿ.
ಒಳ್ಳೆ ವೆದರಲ್ಲಿ ಹಿಡ್ಕೊಂಡವ್ರು ಯಾವುದು ಹೊಸ ಲೋಕ ಇದೆ ಗುರು. ಬರ್ಬೇಕು ಫಸ್ಟ್ ಶೂಟ್ ಬರ್ಬೇಕು. ಕರ್ನಾಟಕದೊಂದು ಇಡನ್ ಜಮ್ ತರ ಪಕ್ಕ ಇದು. ಅಲ್ಲ ಗುರು, ನಮ್ಮ ಕರ್ನಾಟಕದಲ್ಲಿ ಈ ತರ ಕ್ರಿಯೇಟ್ ಮಾಡ್ಬಿಟ್ರಲ್ಲ, ಇಲ್ಲಿ ಡಿಬೇಟೇನೆ ಮಾಡ್ಬಿಟ್ರಲ್ಲ. ಸೇಮ್ ನಮ್ಮ ತರ ರುದ್ರಾಕ್ಷಿನೇ ಹಿಡ್ಕೊಂತಾರೆ. ರುದ್ರಾಕ್ಷಿನೇ ಅದು ದಪ್ತರ ರುದ್ರಾಕ್ಷಿನೇ ಅವ್ರ ಕೈಗೆ ಇರೋದು. ಎಲ್ಲಿ ವಿಲೇಜ್ ಎಲ್ಲ ಸೇಮ್ ಗುರು. ಎಲ್ಲ ಅವ್ರು ಏನೇ ಹೇಳೋ ಪೇಂಟಿಂಗ್ ಮಾತ್ರ ಖತರ್ನಾಕ್ ಇದೆ ಅವ್ರು. ಮನೆ ನೋಡಿ ಅಂತ ಚೆನ್ನಾಗಿದೆ 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 ಚೆನ್ನಾಗಿದೆ. ಕ್ಯಾಪ್ ಆರೋಗ್ಬಾರ್ದು. ಅವ್ರು ಏನ್ ಬೇಕು ಎಲ್ಲ ಇಲ್ಲೇ ಬೆಳ್ಕೊಂತಾರೆ. ಹೊರಗಡೆಯಿಂದ ಹೇಳ್ತಾರಲ್ಲ, ಎಲ್ಲ ಏನ್ ಬೇಕು ಎಲ್ಲ ಇಲ್ಲೇ ಬೆಳಿತಾರೆ. 3500 ಎಕರೆ ಇದೆ. ಏನ್ ಬೇಕು ಎಲ್ಲ ಬೆಳ್ಕೊಂತಾರೆ ಇಲ್ಲೇ. ಸ್ಕೂಲ್ ಬೇಕಾ, ಕಾಲೇಜ್ ಬೇಕಾ, ಎಲ್ಲ ಇಲ್ಲೇ. ರೋಡ್ಗಳು ಏಕ ಫುಲ್ ಕೃಷಿ ಮಾಡ್ಕೊಂಡಾರ ಎಲ್ಲರ. ಅವ್ರಿಗೆ ಏನ್ ಬೇಕು ಮೆಕ್ಕೆಜೋಳ, ರೈಸು ಎಲ್ಲ ಬೆಳ್ಕೊಂಡಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.